ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ, ಹಾಗೆ ನಮ್ಮ ಆಂಟಿ ಮನೆಗೂ ಹೋಗ್ತಾ ಇದ್ದೀವಿ. ಸ್ವಲ್ಪ ಯುಗಾದಿ ಹಬ್ಬಕ್ಕೆ ಹೆಂಗೋ ಶಾಪಿಂಗ್ ಮಾಡಬೇಕು, ಅದನ್ನು ಮಾಡಿಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ. ಇವ್ನು ನೋಡಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಇವತ್ತು ನೋಡಿ. ಇವ್ರುಗಳು ಎಲ್ಲಾದರೂ ಕರ್ಕೊಂಡು ಹೋದ್ರೆ ಊಟ ಮಾಡಲ್ಲ, ಬರೀ ನೀರು ಕುಡಿದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಕರ್ಕೊಂಡು ಹೋಗೋದು ಬೇಡ, ಹುಷಾರಿಲ್ಲ ಅಂತ ಹೇಳಿ ಬಿಟ್ಟಿದ್ವಿ. ಈಗ ಮತ್ತೆ ಹೋಗ್ತಾ ಇದ್ದೀವಿ. ನಾವೆಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಇವತ್ತು. ಆ್ಯಕ್ಚುಲಿ ಹುಡುಗರಿಗೆ ಹುಷಾರಿರಲಿಲ್ಲ, ಹೋಗ್ಬೇಕೋ ಬೇಡವಾ ಅಂತ ಹೇಳಿ ಅಂದ್ಕೊಂಡು ಲಾಸ್ಟಿಗೆ ಫೈನಲಾಗಿ ಹೋಗ್ಬಿಡೋಣ, ಹೇಗೂ ಜೋಳ ಹಾಕ್ಕೊಂಬರ್ಬೇಕಾಗಿತ್ತು ರೊಟ್ಟಿ ಮಾಡೋಕ್ಕೆ. ಹಾಗಾಗಿ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಇನ್ನು ಟಿಫನ್ ನಮ್ಮ ಆಂಟಿ ಮನೆಯಲ್ಲೇ ಮಾಡು ಅಂತ ಹೇಳಿದ್ರು. ಇವು ಮಕ್ಕಳು ತಡ್ಕೊಳ್ಳಲ್ಲ ಅಂಥೇಳಿ ಅಲ್ಲೇ ಹೋಟ್ಲಲ್ಲಿ ಟಿಫನ್ ಮಾಡಿಕೊಂಡು ನಾವು ಮುಂದೆ ಹೊರಟ್ವಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಟಿಫನ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ಯಾಕಂದರೆ ನಾವು ಇಲ್ಲೇ ತಿಂದುಬಿಟ್ರೆ ನಮ್ಮ ಆಂಟಿ ಮನೇಲಿ ನಮ್ಮ ಆಂಟಿ ದೋಸೆ ಮಾಡಿದ್ರು ನಮಗೋಸ್ಕರ. ಹಾಗಾಗಿ ಸ್ವಲ್ಪನೇ ಲೈಟಾಗಿ ಟಿಫನ್ ಮಾಡಿಕೊಂಡು ಮುಂದೆ ನಮ್ಮ ಆಂಟಿ ಮನೆಗೆ ಹೋದ್ವಿ. ನನ್ನ ಮಕ್ಕಳು ಎಷ್ಟೊತ್ತಿಗಾದರೂ ತಿನ್ನಿಸ್ಲಿ, ಬೇಡ 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 ಅಂತಲೇ ಇರ್ತಾರೆ. ಇನ್ನು ಅಲ್ಲಿ ಹೆಂಗೆ ಹೋಗುತ್ತಲ್ಲ ಅಂಥೇಳಿ ಸ್ವಲ್ಪ ಬೇಕ್ರಿಯಲ್ಲಿ ಸ್ನ್ಯಾಕ್ಸ್ ತೊಗೊಂಡು ಇನ್ನು ಅಲ್ಲಿಂದ ಹೊರಟಿವಿ. ಬರೀ ಜ್ಯೂಸ್ ಹಾಕಿಟ್ಟಿದ್ಯಾ? ನನ್ನ ಮಕ್ಕಳು ಯಾರು ಯಾವ ಊರಿಗಾರು ಹೋಗ್ಲಿ ಅವ್ರಿಗೆ ಎತ್ಕೊಳ್ಳೋರು ಸಪೋರ್ಟ್ ಮಾಡೋರು ಒಬ್ರು ಇದ್ಬಿಟ್ರೆ ನಮ್ಮನ್ನ ನೆನಪಲ್ಲೇ ಇಟ್ಕೊಳ್ಳೋಲ್ಲ ಅವರು, ನಾವು ಬಂದಿದ್ದೀವಿ ಅಂತ ಹೇಳಿ. ಇನ್ನು ಊಟ ಮಾಡೋ ಟೈಮಿಗೆ ಮಾತ್ರ ಅವ್ರನ್ನ ನೆನಪಿಸ್ಕೊತೀವಿ ನಾವು ಕೂಡ. ಯಾಕಂದರೆ ಅವರು ಫ್ರೀಯಾಗಿ ಆಟ ಆಡ್ತಾ ಇರ್ತಾರೆ. ಇವಾಗಾದ್ರೂ ಫ್ರೀಯಾಗಿ ಆಟ ಆಡಲಿ, ಹೊರಗಡೆ ಎಲ್ಲೂ ಬಿಡೋಲ್ಲ ನಾನು. ಸ್ವಲ್ಪ ಸ್ಟ್ರಿಕ್ಟಾಗಿ ಒಳಗಡೆನೇ ಇಟ್ಕೊತೀನಿ. ಯಾಕಂದರೆ ಇವಾಗ ಇವರು ಈಗಿನ ಹುಡುಗರು ಕಿತಾಪತಿ ಜಾಸ್ತಿ, ಸುಮ್ಮನೆ ಮನೆಯವ್ರಿಗೂ ಜಗಳ ತೊಗೊಂಬರ್ತಾರಂತ ನಾನು ಜಾಸ್ತಿ ಎಲ್ಲೂ ಕಳಿಸಲ್ಲ. ಮನೇಲೇ ಆಟ ಆಡ್ತಾ ಇರ್ತಾರಲ್ವ, ಹೊರಗಡೆ ಹೋದರೆ ಇವ್ರಿಗೇನೋ ಒಂಥರ ಖುಷಿ. ಇನ್ನು ನನ್ನ ತಂಗಿನೂ ಡ್ಯಾನ್ಸ್ ಮಾಡು ಅಂತ ಇದ್ಲು. ನನ್ನ ಮಗಳು ನಾನು ವೀಡಿಯೋ ಮಾಡೋದಕ್ಕೋಸ್ಕರ ನಾಚ್ಕೊಂಡು ಡ್ಯಾನ್ಸೇ ಮಾಡ್ತಾಯಿಲ್ಲ. ಇನ್ನು ಅಲ್ಲಿ ಯಾರಾದರೂ ಸಿಗಲಿ ಅವ್ರ ಜೊತೆಗೆ ಹೋಗ್ಬಿಡ್ತಾರೆ. ಬರಬೇಕಾದ್ರೆ ಬಲವಂತ ಮಾಡಿ ಕರ್ಕೊಂಡು ಬರ್ಬೇಕು ಅವ್ರನ್ನ. ಇನ್ನು ಅಲ್ಲೇ ಹೋಗಿ ಟಿಫನ್ ಮಾಡಿದ್ವಿ. ಸುಮಾರು ಒಂದು 12 ಗಂಟೆನೇ ಆಗೋಯ್ತು ಅಲ್ಲಿ ಹೋಗೋ ಅಷ್ಟೊತ್ತಿಗೆ. ಅಲ್ಲಿ ಮುಗಿಸ್ಕೊಂಡು ನಾವು ಸೀದಾ ಮನೆ ದೇವ್ರಿಗೆ ಹೋದ್ವಿ. ಅಲ್ಲಿ ಸುಮಾರು ಒಂದು 2 ವರ್ಷನೇ ಆಗೋಗಿತ್ತೇನೋ ನಾವು ಹೋಗ್ದಿರ. ನನ್ನ ಮಗಳು ಪ್ರೆಗ್ನೆಂಟಲ್ಲಿ ಹೋಗಿದ್ದು ನಾನು, ಮತ್ತೆ ವಾಪಸ್ ಹೋಗೇ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಅಂದೆ, ಹೆಂಗೂ ಇಲ್ಲೇ ಬಂದಿದ್ದೀವಿ ಬಾ ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೋದ್ವಿ. ಕೆಂಗಣ್ಣ ದುರ್ಗಮ್ಮ ಅಂತ ಹೇಳಿ ಆ ದೇವಸ್ಥಾನಕ್ಕೂ ಹೋಗಿ ಮತ್ತು ನಮ್ಮ ಮನೆ ದೇವರು ಕಲ್ಲೆ ದೇವ್ರು ಕಲ್ಲಪ್ಪ ದೇವಸ್ಥಾನಕ್ಕೆ ಹೋಗಿ ವಾಪಸ್ಸು ನಾವು ಸೀದಾ ನಮ್ಮ ಊರಿಗೆ ಹೋದ್ವಿ. ಇನ್ನು ಅಲ್ಲೆಲ್ಲ ಇವಾಗೆಲ್ಲ ರೀಸೆಂಟಾಗಿ ಜಾತ್ರೆ ಆಗಿದೆ. ಜಾತ್ರೆ ಆದ ಕಾರಣ ಎಲ್ಲ ಪೆಂಡಲೆಲ್ಲ ಹಾಗೆ ಬಿಚ್ಚಿರಲಿಲ್ಲ ಆ ಕಡೆ ಬ್ಯಾಕ್ ಸೈಡು. ನಾನು ಹಾಗೆ ಮೇಲಿಂದ ಶೂಟ್ ಮಾಡಿಕೊಂಡೆ. ಅಲ್ಲಿ ಕ್ಯಾಮ್ರಾ ಅಲೋ ಇದೆಯಾ ಇಲ್ವಾ ಅಂತ ಭಯ ನನಗೆ. ಯಾಕಂದರೆ ಯಾವ್ದಾದ್ರು ದೇವಸ್ಥಾನದೊಳಗೆ ಕ್ಯಾಮ್ರಾ ಅಲೋ ಇರೋಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ನಾನು ಮೇಲೆ ಅಷ್ಟೇ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಲೋಕಲಲ್ಲಿ ಇದ್ದವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನ ಆ್ಯಕ್ಚುಲಿ. ಇನ್ನು ಈಗ ಬೇಸಿಗೆದಲ್ಲಿ ಅಂತೂ ಕಾಲಿಡೋಕ್ಕಾಗಲ್ಲ, ಅಷ್ಟು ಸುಡ್ತಾ ಇರುತ್ತೆ. ನೆಲ ಮಾತ್ರ ಸಿಕ್ಕಾಪಟ್ಟೆ ಸುಡ್ತಾಯಿತ್ತು. ನಮಗಂತೂ ಯಾಕಾದರೂ ಸ್ಲಿಪ್ಪರು ಕಾರಲ್ಲಿ ಬಿಟ್ಟು ಬಂದ್ವೋ ಏನೋ ಅಂತ ಹೇಳಿ. ಮಾಮಿ ಕೈ ಅಪ್ಪಾಜಿ ಕೀಪ್ ಫೈಟ್ ಕೊಡ್ತಾ ನೀರು ನೋಡಿ. ಇಲ್ಲಿ ಗಂಟೆ ಟೆಂಟ್ ಹಾಕಿರ್ತೀನಿ ಜಾತ್ರೆಗೆ. ಯಾವಾಗ ಜಾತ್ರೆ ಮುಗಿತು ಜಾತ್ರೆ.
ನಾವು ಮನೆ ದೇವ್ರಿಗೆ ಬಂದು 2 ವರ್ಷನೇ ಆಗೋಯ್ತು. ನಮ್ಮ ಮನೆಯವ್ರು ಅವಾಗವಾಗ ಹೋಗ್ತಾಯಿದ್ರು. ಇವಾಗ ಅವರು ಬಿಟ್ಬಿಟ್ಟಿದ್ದಾರೆ ಈ ಕಡೆ ಟ್ರಾನ್ಸ್ಫರ್ ಆದಮೇಲೆ, ಯಾಕಂದರೆ ದೂರ ಆಗುತ್ತೆ ಅಂತ ಹೇಳಿ. ಇನ್ನು ಅಮಾವಾಸ್ಯೆಗೆ ಒಂದು ಸತಿ ನಾವು ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ವಿ, ಯಾಕಂದರೆ ಹತ್ತಿರ ಆಗುತ್ತೆ ನಮಗೆ. ನಾವು ನಮ್ಮೂರಿಂದ ಆದರೆ, ಇಲ್ಲಿಂದ ಆದರೆ ದೂರ ಆಗುತ್ತೆ. ಇನ್ನು ಅಮಾವಾಸ್ಯೆಗೆ ಪ್ರಸಾದನೂ ಇಟ್ಟಿರ್ತಾರೆ. ಪ್ರಸಾದ ಮಾಡಿಕೊಂಡು ಆರಾಮ್ ಬರ್ಬೋದು ಅಂತ ಹೇಳಿ ಅಮಾವಾಸ್ಯೆಗೆ ಒಂದು ಸತಿ ಆಫೀಸ್ ರಜಾ ಹಾಕಿ ಸಹ ಹೋಗ್ತಿದ್ವಿ ನಾವು. ಇಲ್ಲಿ ಬಂದಮೇಲೆ ಏನಾಗ್ಬಿಟ್ಟಿದೆ ಅಂದರೆ ಹೋಗೋಕ್ಕೆ ಟೈಮೂ ಸಿಗ್ತಾಯಿಲ್ಲ, ಆಮೇಲೆ ದೂರ ಅಂತ ಹೇಳಿ ಬಿಟ್ಬಿಟ್ಟಿದ್ದೀವಿ. ಯಾವಾಗೂ ಅದೇ ರೂಟಲ್ಲಿ ಓಡಾಡ್ತಾ ಇದ್ರೂ ಹೋಗೋಕ್ಕೆ ನಮಗೆ ಟೈಮ್ ಸಿಕ್ಕಿರಲಿಲ್ಲ. ಇನ್ನು ಪ್ರತಿ ವರ್ಷ ಜಾತ್ರೆನೂ ಆಗುತ್ತೆ. ಈಗ ರೀಸೆಂಟಾಗಿ ಜಾತ್ರೆನೂ ಆಗಿತ್ತು. ನಮಗೆ ಜಾತ್ರೆಗೆ ಬರೋಕ್ಕೂ ಆಗ್ತಾ ಇಲ್ಲ, ಏಕೆಂದರೆ ಈ ಮಕ್ಕಳು ಕಟ್ಕೊಂಡು ಬರೋಕ್ಕಾಗಲ್ಲ. ಇನ್ನು ಜಾತ್ರೆ ಯಾವಾಗ ನಡೆಯುತ್ತೆ ಅನ್ನೋದು ಸರಿಯಾಗಿ ಗೊತ್ತಾಗಲ್ಲ. ಜಾತ್ರೆ ಆದಮೇಲೆ ಗೊತ್ತಾಗಿರುತ್ತೆ ನಮಗೆ. ಹಾಗಾಗಿ ಮತ್ತೆ ಯಾವಾಗಾದರೂ ಮುಂದಿನ ವರ್ಷ ಹೋದ್ರೆ ಆಯಿತು ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗಾಗಿ ನಾವು ಅಲ್ಲಿ ಹೋಗಿ ಇನ್ನು ಪೂಜೆ ಮಾಡಿಸ್ಕೊಂಡು ಹೆಂಗೂ ರಥ ಹೊರಗಡೆನೇ ಇಟ್ಟಿದ್ದು, ಕೈ ಮುಕ್ಕೊಂಡು ಬಂದ್ವಿ. ಇನ್ನು ಅಲ್ಲಿ ಕಲ್ಲಿಂದನೇ ಕಟ್ಟಿದ್ದಾರೆ. ದೇವಸ್ಥಾನ ಮಾತ್ರ ನಿಜವಾಗ್ಲೂ ಎಷ್ಟು ತಣ್ಣಗಿರುತ್ತೆ ಅಂದರೆ, ಈ ಬೇಸಿಗೆದಲ್ಲಂತೂ ಸಿಕ್ಕಾಪಟ್ಟೆ ತಣ್ಣಗಿರುತ್ತೆ. ಚೆನ್ನಾಗಿದೆ ದೇವಸ್ಥಾನ. ಇನ್ನು ಅಲ್ಲಿ ಒಳಗೆ ವೀಡಿಯೋ ಮಾಡಬೇಕೋ ಬೇಡವೋ ಅಂತ ಹೆದರಿ ವೀಡಿಯೋ ಮಾಡಿದ್ದೀನಿ. ಏಕಂತಂದರೆ ಒಬ್ಬೊಬ್ಬರು ಬೈತಾರೆ ಒಳಗಡೆ ವೀಡಿಯೋ ಮಾಡಬೇಡಿ ಅಂತ. ನಾನು ನಿಮ್ಗೊಂದು ಸ್ವಲ್ಪ ತೋರಿಸೋಣ ಅಂತ ಹೇಳಿ ಗೊತ್ತಿಲ್ದಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸತಿ ನೋಡಿ ದೇವ್ರ ಆಶೀರ್ವಾದ ತಗೊಳ್ಳಿ. ಸಾಕು ನಿಮ್ಮ ಬಾಯಿ ದೇವ್ರ ಹೆದ್ರು ಅಂತ ನಮ್ಮ ಮನೆಯವರು ಕಾಡಿಗೆ ಕರ್ಕೊಂಡ್ಬಂದ್ಬಿಟ್ಟವ್ರು. ಅದು ಎಲ್ಲಿ ಕರ್ಕೊಂಡು ಬಂದವ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿಂದ ಇಲ್ಲಿಗೆ ಮ್ಯಾಪ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಎಷ್ಟು ವಿಪರ್ಯಾಸ ಇವ್ರದ್ದು. ಅಯ್ಯೋ ಧೂಳು ನೋಡಲಿ. ಅವನ್ ಬೈತನಿಗೆ ಹಾಗ ನಿನ್ನ ಪಾಪ ಪೂರ್ತಿ ಧೂಳ್ನಾಗ ಬಂದಾಲ. ಇದು ರೋಡ್ ನೋಡೋ ಮುಂದೆ ಕಾಣ್ತಾನಿಲ್ಲ ಅಲ್ಲ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಸಾಕಾಯಿತು. ಹಾಗಾಗಿ ತಣ್ಣಗೆ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಬೇಕ್ರಿ ಹತ್ರ ನಿಲ್ಲಿಸಿದ್ದೇವೆ. ಇನ್ನು ಜ್ಯೂಸ್ ಎಲ್ಲ ತೊಗೊಂಡು ಕುಡಿದ್ಬಿಟ್ಟು ಮುಂದೆ ನಾವು ಊರಿಗೆ ಹೊರಟ್ವಿ. ಊರಿಗೆ ಹೋದ್ಮೇಲೆ ನಮಗೊಂದು ಶಾಕಿಂಗ್ ಕಾದಿದೆ, ನೋಡಿ ಏನೆಂತ. ಸ್ಮೆಲ್ ನೋಡ್ರಿ ಹೆಂಗೋಯ್ತು ಮಣ್ಣಿಂದು. ಮಂದಿಗೆ ಹೆಂಗೆ ಬರ್ತೈತಿ. ಮೋಟ್ರ್ ಹತ್ರ ಹಿಡಿಬೇಡ್ರಿ. ಒಂಥರ ಬಾಕ್ಲು ಹಾಕಿ ಕೊಚ್ಚು ವಾಸನೆ ಬರ್ತದೆ. ಯಾರು ಹೊಡೆದ್ರ? ಇನ್ನು ಸಿಕ್ಕಾಪಟ್ಟೆ ಧೂಳಾಗಿತ್ತು ಅಂತ ಹೇಳಿ ಸ್ವಲ್ಪ ಕ್ಲೀನ್ ಮಾಡಿದ್ವಿ ಹೊರಗಡೆ ಮಾತ್ರ. ಒಳಗಡೆ ಕ್ಲೀನ್ ಮಾಡೋಕ್ಕೆ ನಮಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ಮೇಲೆ ಅಷ್ಟೇ ನೀರು ಹಿಡಿದ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ವಾಪಸ್ಸು ನಾವು ಹೋಗೋಣ ಅಂದ್ಕೊಂಡ್ವಿ. ಮತ್ತು ಎಳ್ನೀರು ಬೇರೆ ಬಿಟ್ಟಿತ್ತು ತೋಟದಲ್ಲಿ, ಹಾಗಾಗಿ ಸ್ವಲ್ಪ ಕಿತ್ಕೊಂಬರಕ್ಕೆ ಹೋಗಿದ್ರು. ನಾನು ಮಕ್ಕಳು ಕರ್ಕೊಂಡು ಮನೇಲಿದ್ದೆ. ಆಯ್ತಾ ಹಾಯ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಐತೆ ಗಂಜಿ ಐತಿ ಅದ್ರ. ನೀವು 200 ಕುಡಿಯಲು ಬಂದಿದ್ದೀರಾ?
ನನ್ನ ಬಲ್ತದ ಒಯ್ಯಾಕ ಬರ್ತದೆ. ಇದು ಒಂದು 4 ಗಿಡದ ಬಿಟ್ಟಿದ್ದು ಕೂಡ ಸ್ಟಾರ್ಟಿಂಗ್ ಬಂದಾಗ ಇದು ಒಂದು ಅದ ಕೆಂದ ಕಾಯಿ ಒಂದು ಇವ ಅಂದ್ಬಿಡು ಬಲ್ತ ಓಸ್ ಇಲ್ಲ ಸಿಗಲ್ಲ ಅಲ್ಲೇ ಇಟ್ಟೆ ಎಲ್ಲಿ ನನ್ನ ಹೋಲಿ ಹೊಡ್ದತೆ ಸೋರ್ತತ್ ಅನ್ಬಿಡು ಹೋಲಿ ತೆಗೆ ಇದ್ರಾಗ ಕೆಟ್ಟಿರ್ತೈತೆ ಅದು. ಸಿಗ್ತತೆ ಇಲ್ಲ ಸಿಗಂಗಿದ್ರ ಅನ್ನ ಸುಮ್ಮನೆ ಆಯ್ತಾ ಏನ ಬಲ್ತದ ಕಾಯಿ ನೀರು ಹಿಡ್ದತ್ತಲ್ಲ ಮತ್ತೆ ನೋಡಿದೆ ಕ್ಯಾಚ್ 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 ಅಂಟ ಅಂಟ ವಜ್ಜೆ ಐತಿ ಹೆಂಗೆ ಗೊತ್ತಾಗತಿ ಹ್ಞೂ ಎಪ್ತಾನೆ ಮ್ಯಾಲಿಂದ ಹೊಡೆದ್ಬಿಡಿಲ್ಲ ತೆಂಗಿನ ಇವು ಬಲ್ತಾವು ಇವು 3 ಇದು ನೋಡಿದ್ರೆ ಕೆಳಗೆ ದಪ್ಪ ಐತಿ ಬಡ್ಡಿ ನಡು ಸೀರ್ಕಾಗೈತಿ ಹುಳ ಹುಷಾರಿ ಡ್ರೈ ಫ್ರೂಟ್ಸ್ ಕೊಟ್ಟಿಲ್ಲ ನಾನು ಅಲ್ಲಿ ಮ್ಯಾಗ ಹೊಂಬಾಳಿ ಹೂ ಅಲ್ಲ ಅದ ಇದ್ರಾಗ ಬಟ್ಟಿ ಸರ ಇಳಿಸ್ತಾರ ನೀರ ಹಚ್ಚಿ ನಿಧಾನ ಕೈಯನ್ನು ನೋಡಲ್ಲೇ ಜಾರಿ ತಪ್ಪ ಬಂದೈತಿ ಬರೀ ಎತ್ತಿ ಕಲ್ತಿ ಬಿಡ ನೀನು ಮರನ 3 ಆಮೇಲೆ ತಕ್ಕಂತಾನ ಎಲ್ಲ ಸಿಕ್ಕ ಸಾಕು ಬಿಡು ಅದು ಬಲ್ತೈತೆ ನನ್ನ ಸುಲೆ ಮಟ್ಟ ಸುಲಿಯೋದು ಎಳ್ನೀರು ಇದ್ರೆ ಎಳ್ನೀರು ಕುಡಿಯೋದು ಕೊಬ್ಬರಿ ಇದ್ರೆ ಪಲ್ಯ ಮಾಡ್ಕೊಳ್ಳೋದ ಇವನ್ನೆಲ್ಲ ಕೇಳ್ಬೇಕು ನೋಡು. ಮಳೆ ಬರ್ತಾ ಇದೆ. ವಾಟ್ ಎ ವ್ಯೂ. ಇಲ್ಲಿ ಜೋರ್ ಐತಿ ಮಳೆ. ಮೊಟ್ಟೆ ಬಂದ್ರಲ್ಲ ಇಲ್ಲಿ ಗುಡ್ಡ ಐತಲ್ಲ ಈ ಸರೌಂಡ್ ಇದೆ ಅಲ್ಲಿ ನೋಡ್ದೆ ಅಲ್ಲಿ ನೋಡಲ್ಲ ಅಲ್ಲಿ ಮಳೆ ಬರ್ತೈತೆ ನೋಡಿ. ಈ ಕಾಯಂ ಇಲ್ಲೇ ಪ್ರತಿ ಸಲ ಮಳೆ ಇಲ್ಲಿ ನೋಡಿ ಇಲ್ಲಿ ಮಳೆ ಹೆಂಗ್ ಬರ್ತೈತೆ ನೋಡ್ರಿ. ಫಸ್ಟ್ ಹೊಸ ವರ್ಷದ ಹೊಸ ಮಳೆ ಯುಗಾದಿ ಆರಂಭ.